ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ರುಚಿ ರುಚಿಯಾದ ಸಣ್ಣ ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ನೋಡಿರಿ, ಇದು ಭಾಳ ಟೇಸ್ಟಿಯಾಗಿರ್ತೈತಿ. ತಿನ್ನೋಕೆ ಸಣ್ಣ ಮಕ್ಕಳಿಗೆ ತಿನ್ನೋಕೆ ಟೇಸ್ಟ್ ಆಗಿರ್ತೈತಿ. ಇವನ್ನೇನು ಮಾಡಿವಿ ನಾವು, ಮೊದಲ ನೆಲ್ಲಿಕಾಯಿನ ಸ್ವಲ್ಪ ಪೆಟ್ಟು ಬೀಳಾರ್ದಂಗೆ ಹರ್ಕೋಬೇಕು. ಹರ್ಕೊಂಬಂದು ನೋಡ್ರಿ ಇಲ್ಲಿ ಹಾಕೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಹಾಕಿಟ್ಟು ನಾನು ಮೊದಲ ನೆಲ್ಲಿಕಾಯಿ, ಬೆಲ್ಲ, ಇವು ಸಾಸಿವೆನ ಪೌಡ್ರ್ ಮಾಡಿ ಮಿಕ್ಸಿಗೆ ಮಾಡಿ ಇಟ್ಟಿನಿ ನೋಡ್ರಿ. ಹಿಂಗೆ, ಉಪ್ಪು, ಖಾರದ ಪುಡಿ, ಇದು ಸಾಸಿವೆ ಪೌಡ್ರ್, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಹಿಂಗು ಇಷ್ಟು ಸಾಮಾನು ಬೇಕು ನೋಡ್ರಿ. ಇದು ಮೆಂತ್ಯ ಪುಡಿ ಇಷ್ಟು ಬೇಕು ನೋಡ್ರಿ. ಇವಕ್ಕೆ ಏನೇನು ಹೆಂಗೆ ಹಾಕ್ಬೇಕಂತ ಹೇಳ್ತೀನಿ ನೋಡಿರಿ. ಎಣ್ಣೆನ ಸಾಸಿವೆ ಹಾಕಿ ಸಿಡಿಸಿ ಎಣ್ಣೆನ ಆರಾಕಿಡಬೇಕು. ಆರಿಂದ ಹಾಕಬೇಕು. ಎಲ್ಲ ಸಾಮಾನು ಕಲಿಸಿದಾದ್ಮೇಲೆ ಮೊದಲ ಉಪ್ಪು ಹಾಕಿ ನೋಡಿರಿ. ಅದಕ್ಕೆ ಎಷ್ಟು ಪ್ರಮಾಣ ಬೇಕಂತ, ನಾವು ಎಷ್ಟು ಪ್ರಮಾಣ ತೊಗೊಂಡಿರ್ತೀವಿ ಅದರ ತಕ್ಕಂಗೆ ಹಾಕಬೇಕು ನೋಡಿರಿ. ಸಾಸಿವೆ ಪುಡಿ, ಖಾರದ ಪುಡಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಇದು ಮೆಂತ್ಯದನ್ನ ಪೌಡ್ರ್ ಮಾಡಿಟ್ಟೇನೆ ನೋಡ್ರಿ. ಮೆಂತ್ಯ ಪುಡಿ, ಇದು ಮೆಂತ್ಯ ಕಾಳು ಪುಡಿ, ಹಿಂಗೆ ಹಾಕಬೇಕು. ಹಿಂಗೆ ಹಾಕೋದ್ರಿಂದ ನುರ್ಜಾಡಂಗಿಲ್ಲ ಮತ್ತು ಟೇಸ್ಟ್ ಆಗಿರ್ತೈತಿ. ಬೆಲ್ಲ ಹಾಕಕತ್ತೀನಿ ನೋಡ್ರಿ. ಎಣ್ಣೆನ ಹಾರಾಕ್ಬಿಟ್ಟನೆ ಎಲ್ಲವನ್ನು ಮಿಕ್ಸ್ ಮಾಡೋಣ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಕಮ್ಮಿ ಬಿದ್ದರೆ ಮತ್ತೊಂದು ಸ್ವಲ್ಪ ಹಾಕ್ಬೋದು, ಮೇಲಿನ ಹಾಕ್ಬೋದು. ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಗಾಜಿನ ಭರಣಿ ಇದ್ರೆ ಗಾಜಿನ ಭರಣಿಗೆ ಹಾಕ್ಬೋದು. ಬುಡಕ್ಕೆ ತಳಕ್ಕೆ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಇದನ್ನೆಲ್ಲ ಕಲಸಿದ ಮಿಶ್ರಣವನ್ನು ಹಾಕಬೇಕು. ನೋಡಿರಿ, ಇದು ಎಣ್ಣೆನ ಹಾರಾಕ್ಬಿಟ್ಟಿದ್ವಲ್ಲ, ಸ್ವಲ್ಪ ಹಾರೈತಿ. ಇವಕ್ಕೆಲ್ಲ ಹಾಕಿ ಆಮೇಲೆ ಡಬ್ಬಿಗೆ ತುಂಬಿದ ಮೇಲೆ ಉಳಿದಿದ್ದ ಎಣ್ಣೆ ಹಾಕ್ಬೇಕು ನೋಡ್ರಿ. ಆದಷ್ಟು ಗಾಜಿನ ಭರಣಿ ಒಳಗೆ ತುಂಬಿಡೋದು ಬೆಟ್ರ್. ನಮ್ಮದು ಸ್ವಲ್ಪ ಐತಪ್ಪ ಅಂಥೇಳಿ ತಿನ್ನೋಕೆ
ಭಾಳ ದಿನ ಏನು ಇಟ್ಕೊಂಡು ತಿನ್ನಲ್ಲ ನಾವು. ಹೀಗಾಗಿ ಸ್ವಲ್ಪ ಮಾಡಿವಿ ಅಂಥೇಳಿ ಪ್ಲಾಸ್ಟಿಕ್ ಟಬ್ನ್ಯಾಗ ತುಂಬೇವು ನೋಡಿರಿ. ಇದು ಭಾಳಷ್ಟು ಮಾಡಿದಾಗ ಗಾಜಿನ ಬರಣಿ ಒಳಗೆ ತುಂಬಿಡ್ರಿ. ಆದಷ್ಟು ಉಪ್ಪಿನಕಾಯಿ ಯಾವುದೇ ದಿನಸ ಇರಲಿ ಗಾಜಿನ ಬರಣಿ ಒಳಗೆ ತುಂಬಬೇಕು, ಅಂದ್ರೆ ಇದು ತಡಿತೈತಿ. ಏನು ಸಾರು ಬೇಡ ಅನ್ನೋದು ಜೊತೆ ಬರೀ ಇದನ್ನ ಹಚ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರ್ತೈತಿ ಇದು. ಈಗ ತುಂಬಿದ ಮೇಲೆ ಆ ಎಣ್ಣೆ ಹಾರಾಕಿಟ್ಟಿರ್ತೀವಲ್ಲ, ಸಾಸಿವೆ ಸಿಡಿಸಿ ಎಣ್ಣೆ ಹಾಕ್ಬೇಕು ನೋಡ್ರಿ. ಮೇಲೆ ಸ್ವಲ್ಪ ಉಪ್ಪು ಹಿಂಗೆ ಹಾಕಬೇಕು. ಡಬ್ಬಿಗೆ ಹಾಕಿದ ಮೇಲೆ ಎದ್ರಾಗರ ತುಂಬಿ ಮೇಲೆ ಮತ್ತೊಂದು ಸ್ವಲ್ಪ ಉಪ್ಪು ಹಿಂಗೆ ಹಾಕಿ ಆ ಎಣ್ಣೆ ಕಾಯಿಸಿರ್ತೀವಲ್ಲ ಎಣ್ಣೆ ಕಾದಿದ್ದನ್ನು ಹಾಕ್ಬೇಕು ನೋಡ್ರಿ. ಆರಿಂದ ಹಾಕ್ಬೇಕು ಅದನ್ನು. ಸ್ವಲ್ಪ ಮ್ಯಾಗ ಹಿಂಗನ ಹಾಕ್ಬೇಕು. ನೋಡಿರಿ, ರುಚಿಯಾದ ನೆಲ್ಲಿಕಾಯಿ, ಸಣ್ಣ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು. ನೀವು ಮಾಡಿ ನೋಡಿರಿ, ಹೆಂಗೆ ಆಯಿತು ಅಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.